ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ಹಳೆ ತಾಲೂಕು ಕಚೇರಿ ಮುಂಭಾಗ ಬೇಸಿ ರಸ್ತೆ ಸರ್ಕಾರಿ ನೌಕರರ ಭವನ ಮೊದಲನೇ ಮಹಡಿ ಶ್ರೀ ಅರುಂಧತಿ ಸೇವಾ ಸಂಸ್ಥೆ ಕಚೇರಿಯಲ್ಲಿ ಸಂಸ್ಥೆ ವತಿಯಿಂದ ಜನವರಿ 2026ನೇ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಅರುಂಧತಿ ಸೇವಾ ಸಂಸ್ಥೆ ನೂತನ ಅಧ್ಯಕ್ಷರಾಗಿ ಎನ್ ಮುನಿರಾಜಪ್ಪ ದಿಲ್ರಾಜ್ ರವರ ಅಧಿಕಾರ ಸ್ವೀಕಾರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಚುನಾವಣೆಯಲ್ಲಿ ಜಿಲ್ಲಾ ನಿರ್ದೇಶಕ ಸ್ಥಾನಕ್ಕೆ ಜಯಬೇರಿ ಬಾರಿಸಿದ ದೇವನಹಳ್ಳಿ ಜಗದೀಶ್ ರವರನ್ನ ಶ್ರೀ ಅರುಂಧತಿ ಸೇವಾ ಸಂಸ್ಥೆ ವತಿಯಿಂದ ಅಭಿನಂದಿಸಿ ಸನ್ಮಾನಿಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಸಂಘ ಸಂಸ್ಥೆಗಳನ್ನ ಸ್ಥಾಪಿಸಿದ್ರೆ ಸಾಲದು, ಸಮಾಜಮುಖಿಯಾಗಿ ಕಟ್ಟಕಡೆಯ ಸಮಾಜದಲ್ಲಿರುವಂತಹ ಕಷ್ಟದಲ್ಲಿರುವವರಿಗೆ ಸಹಕಾರ ಸಹಾಯ ಮಾಡುವುದೇ ಸಂಘ ಸಂಸ್ಥೆಗಳು ಸ್ಥಾಪಿಸಿರುವುದಕ್ಕೆ ಸಾರ್ಥಕ. ಶ್ರೀ ಅರುಂಧತಿ ಸೇವಾ ಸಂಸ್ಥೆ ಗೌರವಾಧ್ಯಕ್ಷರಾದಂತಹ ಜಾಲಿಗೆ ಮುನಿರಾಜು ಆಗಮಿಸಿ ಮುಂದೆ ಏನು ಈ ಕಾರ್ಯಕ್ರಮವನ್ನ ಯಾವುದೇ ರೀತಿಯಲ್ಲಿ ಕೂಡ ಹೊಸ ಪದಾಧಿಕಾರಿಗಳು ಏನಿಗೆ ಮಾಡಿಕೊಂಡು ಇಂದಿನ ಪ್ರತಿ ವರ್ಷದಂತೆ ಕೂಡ ಅದೇ ರೀತಿ ಕೂಡ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಂಡು ಎಲ್ಲ ಕಾರ್ಯಕ್ರಮಗಳು ಮಾಡಿಕೊಂಡು ಮತ್ತು ಏನೀಗ ನಮ್ಮದು ಉದ್ದೇಶ ಮತ್ತು ಗುರಿಗಳು ಏನಿದೆ ಸಂಸ್ಥೆದು ಅದೇ ರೀತಿಯಲ್ಲಿ ಬಡ ಮಕ್ಕಳ ವಿದ್ಯಾಭ್ಯಾಸವನ್ನು ನಾವು ಪ್ರತಿ ವರ್ಷದಂತೆ ಕೂಡ ಎಲ್ಲ ವರ್ಷ ಕೂಡ ಚೆನ್ನಾಗಿ ಆಚರಣೆ ಮಾಡಿಕೊಂಡು ಈ ಒಂದು ತಾಲೂಕಿನಲ್ಲಿ ಕೂಡ ಅರುಂಧತಿ ಸೇವಾ ಸಂಸ್ಥೆ ಒಳ್ಳೆಯ ಹೆಸರನ್ನ ನಮ್ಮ ಎಲ್ಲ ಪದಾಧಿಕಾರಿಗಳ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮಗಳಿಗೆ ವಿದ್ಯಾಭ್ಯಾಸವೇ ನಮ್ಮ ಮುಖ್ಯ ಗುರಿಯಾಗಿರುವುದರಿಂದ ಈ ಒಂದು ವಿದ್ಯಾಭ್ಯಾಸದ ಗುರಿಯನ್ನ ಇನ್ನೂ ಒಳ್ಳೆ ಸಂಸ್ಥೆ ಮಾಡ್ಕೊಂಡು ಬಂದಿದೆ. ಮುಂದೆ ಆದಂತ ಒಂದು ಏನು ಹೊಸ ಪದಾಧಿಕಾರಿಗಳು ಕೂಡ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ನನಗೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಅನಿಸ್ತಾ ನಾನು ಮಾತಾಡ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಸರ್ಕಾರಿ ನೌಕರರ ಭವನ ಮೊದಲನೇ ಮಹಡಿ ಶ್ರೀ ಅರುಂಧತಿ ಸೇವಾ ಸಂಸ್ಥೆ ಕಚೇರಿಯಲ್ಲಿ ಜನವರಿ 2026ನೇ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಶ್ರೀ ಅರುಂಧತಿ ಸೇವಾ ಸಂಸ್ಥೆಯ ನೂತನ ಅಧ್ಯಕ್ಷ ಮುನಿರಾಜಪ್ಪ ದಿಲ್ರಾಜ್ ರವರನ್ನ ಅಭಿನಂದಿಸಿ ಮಾತನಾಡಿದರು. ಶ್ರೀ ಅರುಂಧತಿ ಸೇವಾ ಸಂಸ್ಥೆ ನೂತನ ಅಧ್ಯಕ್ಷರು ಹಾಗೂ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಸಮಾಜ ಸೇವಕರಾದಂತಹ ಎನ್ ಮುನಿರಾಜಪ್ಪ ದಿಲ್ರಾಜ್ ರವರು ಅಧಿಕಾರವನ್ನ ಸ್ವೀಕರಿಸಿ ಮಾತನಾಡಿ, ನನ್ನನ್ನ ಶ್ರೀ ಅರುಂಧತಿ ಸೇವಾ ಸಂಸ್ಥೆಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಂತ ಶ್ರೀ ಅರುಂಧತಿ ಸೇವಾ ಸಂಸ್ಥೆಯ ನಿಕಟಪೂರ್ವ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಸದಸ್ಯರಿಗೂ ಅಭಿನಂದನೆಯನ್ನ ತಿಳಿಸುತ್ತೇನೆ. ನಾನು ಎಲ್ಲಾ ಸದಸ್ಯರ ಸಹಕಾರದಿಂದ ನಮ್ಮ ಸಂಸ್ಥೆಯಿಂದ ಇನ್ನು ಅನೇಕ ಸಮುದಾಯದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನ ನೀಡುತ್ತೇವೆ. ಅತಿ ಹೆಚ್ಚು ಅಂಕ ಪಡೆದವರಿಗೆ ಪ್ರತಿಭಾ ಪುರಸ್ಕಾರಗಳು ಇನ್ನು ಅನೇಕ ರೀತಿಯಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತೇನೆ ಅಂತ ಹೇಳಿ ನೂತನ ಅಧ್ಯಕ್ಷರು ಹಾಗೂ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಸಮಾಜ ಸೇವಕರಾದಂತಹ ಎನ್ ಮುನಿರಾಜಪ್ಪ ದಿಲ್ರಾಜ್ ರವರು ತಿಳಿಸಿದ್ರು. ಆಯ್ಕೆ ಮಾಡಿದಂತ ನಮ್ಮ ಅರುಂಧತಿ ಸೇವಾ ಸಂಸ್ಥೆಯ ಎಲ್ಲ ಸದಸ್ಯರುಗಳಿಗೆ ಅವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ವರ್ಷದ ಕಾರ್ಯಕ್ರಮ ಎಲ್ಲರೂ ಒಟ್ಟಾಗಿ ವಿದ್ಯಾಭ್ಯಾಸದ ಕಡೆ ನಮ್ಮ ಗಮನ ಫಸ್ಟ್ ಗಮನ ಮೊದಲಿಂದ ನಮ್ಮ ಅಧ್ಯಕ್ಷರು ನಮ್ಮ ಸದಸ್ಯರು ಎಲ್ಲ ಫಸ್ಟ್ ವಿದ್ಯಾಭ್ಯಾಸ ಕಡೆಯಿಂದನೇ ಗಮನ ಕೊಡ್ಕೊಂಡು ಬಂದಿದ್ದಾರೆ. ಅದನ್ನ ಪೂರೈಸಬೇಕಂತೇಳಿ ನಮ್ಮ ಸದಸ್ಯರು ಇದುವರೆಗೂ ಎಷ್ಟು ಯಾವ ರೀತಿಯ ಒಂದು ವಿದ್ಯಾಭ್ಯಾಸ ವೇತನ ಕೊಟ್ಟಿದ್ದೀರಾ ಅಂತ ಸ್ಕಾಲರ್ಶಿಪ್ ಎಲ್ಲ ಕೊಟ್ಟಿದ್ದೀರಲ್ವಾ? ಸೊ ಎಷ್ಟು ಜನ ಮಕ್ಕಳಿಗೆ ಸೇರಿಸಿದ್ದೀರಾ ಅದು ಕೇಳಿ ಹಳೆ ಅಧ್ಯಕ್ಷ. ಸುಮಾರು 5,000 ಜನಗಳಿಗೆ ಪ್ರತಿಭಾ ಪುರಸ್ಕಾರ ಮುಖಾಂತರ ಮಕ್ಕಳಿಗೆ ಬಡ ಮಕ್ಕಳಿಗೆ ಸಹಾಯಧನ ಮಾಡಿ ಸೇವಾ ಸಂಸ್ಥೆ ಎಲ್ಲ ಸದಸ್ಯರುಗಳು ಆಲ್ರೆಡಿ ಈಗ ಸರ್ಕಾರದಿಂದ ಅರ್ಧ ಎಕರೆ ಜಾಗವನ್ನು ಮಂಜೂರು ಮಾಡಿಕೊಂಡು IAS IPS ಕೋಚಿಂಗ್ ಸೆಂಟರ್ ಮಾಡಬೇಕಂತಾಗಿ ಎಲ್ಲರೂ ತೀರ್ಮಾನ ಮಾಡಿದ್ದಾರೆ. ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀರಿ. ಬಡ ಮಕ್ಕಳಿಗೆ ಇನ್ನ ವಿದ್ಯಾಭ್ಯಾಸ ಮುಂದುವರಿಸೋದಕ್ಕೆ ಎಲ್ಲ ಸದಸ್ಯರು ಸೇರಿ ಸಹಾಯಧನ. ರಾಜಪ್ಪ ದಿಲ್ರಾಜು ಗೌರವಾಧ್ಯಕ್ಷರಾಗಿ ಜಾಲಿಗೆ ಮುನಿರಾಜು, ಪ್ರಧಾನ ಕಾರ್ಯದರ್ಶಿ ಎನ್ ವೆಂಕಟಪ್ಪ, ಉಪಾಧ್ಯಕ್ಷ ಎಂ ವೆಂಕಟಪ್ಪ, ಖಜಾಂಚಿ ಜಾಲಿಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸಿಂಗ್ರಹಳ್ಳಿ SM ಆನಂದಕುಮಾರ್, ಸಹ ಕಾರ್ಯದರ್ಶಿ ಎಂ ಅಶುನಾಥ್, ನಿರ್ದೇಶಕರುಗಳಾದಂತಹ ದೇವನಹಳ್ಳಿ ಟೌನ್ ಪತ್ರ ಬರಹಗಾರರಾದ ಕೆ ಮಂಜುನಾಥ್, ಅಂತಾರಾಷ್ಟ್ರೀಯ ಶಟಲ್ ಬ್ಯಾಡ್ಮಿಂಟನ್ ಆಟಗಾರರಾದಂತಹ ದೇವನಹಳ್ಳಿ ಡಿಎಂ ವೇಣುಗೋಪಾಲ್, ಗೊಡ್ಡು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಪುರಾಸಿ ಮುನಿಕೃಷ್ಣಪ್ಪ,
ದೇವನಹಳ್ಳಿ ಪುರಸಭೆ ಮಾಜಿ ಅಧ್ಯಕ್ಷ ದೇವನಹಳ್ಳಿ ನರಸಿಂಹಮೂರ್ತಿ, ವಿಜಯಪುರ ಟೌನ್ ಅಮರನಾರಾಯಣಪ್ಪ, ವಿಜಯಪುರ ಟೌನ್ ಎನ್ ನರಸಿಂಹಮೂರ್ತಿ, ಸಿಎನ್ ಹೊಸೂರು, ಎಂಪಿಸಿಎಸ್ ಮಾಜಿ ಅಧ್ಯಕ್ಷ ಡಿ ಮುನಿಕೃಷ್ಣಪ್ಪ, ದೇವನಹಳ್ಳಿ ಟೌನ್ ಅನಿಲ್ ಜಿಎನ್, ಬೂದಿಗೆರೆ ಶ್ರೀ ನಾಗೇಶ್, ದೇವನಹಳ್ಳಿ ಟೌನ್ ಶ್ರೀ ಶ್ರೀನಿವಾಸ್ ಸೀನಪ್ಪ, ಚನ್ನಹಳ್ಳಿ ವಿ ಮುನಿರಾಜು ರವರುಗಳು ಶ್ರೀ ಅರುಂಧತಿ ಸೇವಾ ಸಂಸ್ಥೆಗೆ ನೂತನವಾಗಿ ಪದಾಧಿಕಾರಿಗಳು ಆಯ್ಕೆಯಾಗಿದ್ದಾರೆ ಎಂದು ಶ್ರೀ ಅರುಂಧತಿ ಸೇವಾ ಸಂಸ್ಥೆಯ ನಿರ್ದೇಶಕರುಗಳಾದಂತಹ ಅಂತಾರಾಷ್ಟ್ರೀಯ ಶಟಲ್ ಬ್ಯಾಡ್ಮಿಂಟನ್ ಆಟಗಾರರಾದಂತಹ ದೇವನಹಳ್ಳಿ ಡಿಎಂ ವೇಣುಗೋಪಾಲ್ ರವರು ತಿಳಿಸಿದರು. ಶ್ರೀ ಅರುಂಧತಿ ಸೇವಾ ಸಂಸ್ಥೆ ಕಚೇರಿಯಲ್ಲಿ ಜನವರಿ 2026ನೇ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಶ್ರೀ ಅರುಂಧತಿ ಸೇವಾ ಸಂಸ್ಥೆ ನೂತನ ಅಧ್ಯಕ್ಷ ಎನ್ ಮುನಿರಾಜಪ್ಪ ದಿಲ್ರಾಜ್ ರವರ ಅಭಿನಂದಿಸಿ ಶ್ರೀ ಅರುಂಧತಿ ಸೇವಾ ಸಂಸ್ಥೆ ನಿರ್ದೇಶಕರುಗಳಾದಂತಹ ಅಂತಾರಾಷ್ಟ್ರೀಯ ಶಟಲ್ ಬ್ಯಾಡ್ಮಿಂಟನ್ ಆಟಗಾರ ದೇವನಹಳ್ಳಿ ಡಿಎಂ ವೇಣುಗೋಪಾಲ್ ಮಾತನಾಡಿ, ಪ್ರಾರಂಭವಾಯಿತು. ಅಲ್ಲಿಂದ ಇಲ್ಲಿವರೆಗೆ ನಾವು ತಾಲೂಕಿನಾದ್ಯಂತ ಇರ್ತಕ್ಕಂಥ ಒಂದು ಸುಮಾರು 21 ಜನ ಸದಸ್ಯರಿಂದ ನಮ್ಮ ಸಂಸ್ಥೆ ಹುಟ್ಟಿತು. ತದನಂತರ ಎಲ್ಲ ಇದಾಗಿ ಈಗ 17 ಜನ ಸದಸ್ಯರು ಮಾತ್ರ ಉಳ್ಕೊಂಡಿದ್ವಿ. ಇದರ ನಮ್ಮ ಮುಖ್ಯ ಉದ್ದೇಶ ನಮ್ಮ ಒಂದು ತಾಲೂಕು ಭಾರಿ ಹಿಂದುಳಿದಂತಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಗಳು ಇರ್ತಕ್ಕಂತಹ ಒಂದು ಕಾನ್ಸ್ಟಿಟ್ಯೂನ್ಸಿ ಆಗಿದೆ. ಈ ಮಕ್ಕಳಿಗೆ ತುಂಬಾ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾ ಇತ್ತು. ಅಂತಹ ಮಕ್ಕಳನ್ನ ಗುರುತಿಸಿ ನಾವು ಒಂದು ಸರ್ಕಾರಿ ಶಾಲೆಗಳಿಗೆ ಒಂದು SSLC PUC ಮಕ್ಕಳಿಗೆ ಒಂದು ಮೋಟಿವೇಶನ್ ಕ್ಲಾಸ್ ಮಾಡುವ ಮುಖಾಂತರ ಈ ಸಂಸ್ಥೆಯನ್ನ ಮುಂದಕ್ಕೆ ತಗೊಂಡು ಬಂದ್ವಿ. ಅಲ್ಲಿಂದ ಇಲ್ಲಿವರೆಗೂ ಸತತವಾಗಿ ನಮ್ಮ ತಾಲೂಕಿನ ಎಲ್ಲ ಸರ್ಕಾರಿ ಕಾಲೇಜುಗಳು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ನಾವು ಮೋಟಿವೇಶನ್ ಕ್ಲಾಸ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರಿಂದ ಬಂದ ಒಂದು ಉತ್ತಮ ಫಲಿತಾಂಶದಿಂದ ಪ್ರತಿ ವರ್ಷವೂ ನಾವು ಇಡೀ ತಾಲೂಕಿನಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು 110 ಜನ ಒಂದು ಪ್ರತಿಭಾ ಪುರಸ್ಕಾರದಿಂದ ಸ್ಟಾರ್ಟ್ ಆಗಿ ಮೊನ್ನೆ 456 ಜನ ಒಂದು ಪ್ರತಿಭಾ ಪುರಸ್ಕಾರ ಜನಕ್ಕೆ ಸ್ಫೂರ್ತಿದಾಯಕವಾಗಿ ಬೆಳೆಯಿತು. ಮುಂದಿನ ದಿನಗಳಲ್ಲಿ ಇನ್ನೂ ಅತ್ಯುತ್ತಮವಾಗಿ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇದು ಮಾಡ್ಕೊಳ್ಬೇಕು. ಅದೇ ನಿಟ್ಟಿನಲ್ಲಿ ನಾವು ಒಂದು ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳು ಎಲ್ಲ ಸಮುದಾಯದ ಈಗ ಎಲ್ಲಾ ಜಾತಿಗಳಲ್ಲೂ ಅವರವರ ಸಂಘಗಳ ಮಾಡ್ಕೊಂಡು ಅವರವರ ಒಂದು ಜಾತಿಗೆ ಸೀಮಿತವಾಗಿದ್ದಾರೆ. ಈ ಅರುಂಧತಿ ಸೇವಾ ಸಂಸ್ಥೆ ಹಾಗಿಲ್ಲ. ಎಲ್ಲ ಸರ್ವ ಜಾತಿಯ ಸರ್ವತೋಮುಖವಾಗಿ ಅಭಿವೃದ್ಧಿಗೆ ಶ್ರಮಿಸತಕ್ಕಂತಹ ಒಂದು ಸಂಸ್ಥೆ ಅಂದ್ರೆ ನಮ್ಮ ಅರುಂಧತಿ ಸೇವಾ ಸಂಸ್ಥೆ. ಎಲ್ಲ ಓದುವಂತಹ ಮಕ್ಕಳಿಗೆ ಯಾರು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ತಾರೆ ಅಂತ ಎಲ್ಲ ಮಕ್ಕಳಿಗೆ ನಮ್ಮ ಸಂಸ್ಥೆ ಒಂದು ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷದಿಂದ ಕೊಡ್ತಾ ಇದ್ದೀವಿ. ಈ ವರ್ಷನೂ ಕೊಡ್ತೀವಿ. ನಮ್ಮ ಸಂಸ್ಥೆ ಇರುವಂತಹ ಎಲ್ಲ ಒಂದು ಬೆನ್ನೆಲುಬಾಗಿ ನಮ್ಮ ಪ್ರೋತ್ಸಾಹದಾಯಕರು ಎಲ್ಲಿವರೆಗೂ ನಮ್ಗೆ ಆಶೀರ್ವಾದ ಮಾಡ್ಕೊ ಬರ್ತಾರೆ ಅಲ್ಲಿವರೆಗೂ ಈ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಮುಂದಿನ ದಿನಗಳಲ್ಲಿ ನಾವು ಒಂದು ಟ್ರೈನಿಂಗ್ ಸೆಂಟರ್ ಮಾಡಬೇಕು ಅಂತ ಓಡಾಡ್ತಾ ಇದ್ದೀವಿ. ಆ ಒಂದು ಟ್ರೈನಿಂಗ್ ಸೆಂಟರ್ ಅಂತ ಹಾಕ್ಬಿಟ್ರೆ ನಾವು ಒಳ್ಳೊಳ್ಳೆ ಮಕ್ಕಳನ್ನ ನಾವು ಒಂದು ತಯಾರು ಮಾಡಬೇಕು ಅಂತ ಹಣ ಕೊಟ್ಟಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರವನ್ನ ಬೇಕು. ನೀವೆಲ್ಲ ಒಂದು ಸಹಕಾರದಿಂದ ಈ ಒಂದು ಅರುಂಧತಿ ಸೇವಾ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆದಿದೆ. ಈ ಒಂದು ಬೆಳಿಲಿಕ್ಕೆ ನಮ್ಗೆಲ್ಲ ಈ ಏನಿಗೆ ನಾವು ಸದಸ್ಯರಿದ್ದೀವಿ ಈ 17 ಜನ ಒಂದು ಸಹಕಾರ ತುಂಬಾ ಮುಖ್ಯವಾದ. ಆವತ್ತಿಂದ ನಾವು ಹೆಂಗಿದೀವಿ ಇವತ್ತು ಹಾಗೆ ಇದ್ದೀವಿ. ಒಳ್ಳೆ ಒಂದು ಇದರಲ್ಲಿ ಪ್ರೋತ್ಸಾಹ ಮಾಡಿಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಒಳ್ಳೊಳ್ಳೆ ಆಲೋಚನೆಗಳನ್ನ ತರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮುನಿರಾಜಪ್ಪ ಯುವಕರಿದ್ದಾರೆ. ಮತ್ತೆ ಈ ತಂಡ ಎಲ್ಲ ಯುವಕರ ತಂಡನೇ ಇದೆ. ನಾವೆಲ್ಲ ಸೀನಿಯರ್ಸ್ ಅವ್ರಿಗೆ ಬೆನ್ನೆಲುಬಾಗಿ ಹೊರಗಡೆ ಇದ್ದೀವಿ. ಹೊರಗಡೆ ಎಲ್ಲ ಯುವ ಪಡೆ ಇದೆ. ಅವರ ಒಂದು ಆಲೋಚನೆಗಳಿಗೆ ನಾವೆಲ್ಲ ಸಾಥ್ ಕೊಟ್ಟು ವಿಫಲವಾಗಿ ನಿಂತು ಈ ಒಂದು ಸಂಸ್ಥೆ ನಾವು ಮುನ್ನಡೆಸಲಿಕ್ಕೆ ಎಲ್ಲ ಸಹಕಾರ ಆಗುತ್ತೆ ಅಂತ ನನ್ನ ಮುಂದೆ ಖಜಾಂಚಿ ಜಾಲಿಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸಿಂಗ್ರಹಳ್ಳಿ ಎಸ್ಎಂ ಆನಂದ್ ಕುಮಾರ್ ಮಾತನಾಡಿ, 26ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ವೇದಿಕೆ ಮೇಲೆ ಆಸೀನರಾದಂಥ ಮುರಾಜಣ್ಣವರೇ, ನಮಗೆ ಏನೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಸಮಯ ಮತ್ತು ದಿನಾಂಕವನ್ನು ನಾವು ಗುರ್ತಿಟ್ಕೊಳ್ಬೇಕಾಗುತ್ತೆ. ಆ ಗುರ್ತಿಡೋ ಕಾರ್ಯಕ್ರಮ ಅಂದರೆ ಕ್ಯಾಲೆಂಡರ್ನ ನಾವು ಇವತ್ತನ್ನ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ವರ್ಷ ಈ 25-26ನೇ ಸಾಲ ಬರುತ್ತೆ. ಯಾವ ದಿನಾಂಕ ನಾವು ಏನು ಕೆಲಸ ಮಾಡಬೇಕು ಅನ್ನೋದು ಮುಂಚಿತವಾಗಿ ನಾವು ಆ ದಿನಾಂಕವನ್ನು ನೆನ್ಪಿಟ್ಕೊಳ್ಬೇಕು. ಹಾಗಾಗಿ ನಾವು ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ತಾ ಇದ್ದೇವೆ. ಇನ್ನು ನಮ್ಮ ಸಂಸ್ಥೆಯಿಂದ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಮುನಿರಾಜಣ್ಣ ಅವರ ಅಧ್ಯಕ್ಷತೆಯಲ್ಲಿ ಮಾಡ್ಕೊಂಡು ಬಂದಿದ್ರಿ. ಮೊನ್ನೆ ನಾವು 6 ತಿಂಗಳ ಹಿಂದೆ ಜಾಲಿಗೆ ಪ್ರೌಢಶಾಲೆಗೆ ಬ್ಯಾಂಡ್ ಸೆಟ್ ಅನ್ನು ವಿತರಣೆ ಮಾಡಿದ್ರಿ. ಮತ್ತೆ ಸಿಂಗ್ರಹಳ್ಳಿ ಶಾಲೆಗೆ ಬ್ಯಾಗು ಮತ್ತೆ ಪುಸ್ತಕವನ್ನು ವಿತರಣೆ ಮಾಡಿದ್ರಿ. ಈ ಕ್ಯಾಲೆಂಡರ್ ಬಿಡುಗಡೆ ಇವತ್ತು ಸಿಂಗ್ರಹಳ್ಳಿಯಲ್ಲಿ ಹಮ್ಮಿಕೊಳ್ಬೇಕಾಯಿತು. ಬ್ಯಾಗ್ ವಿತರಣೆ ಮಾಡಬೇಕಾಯಿತು. ಬ್ಯಾಗ್ ಬರೋದು ಸ್ವಲ್ಪ ಲೇಟ್ ಆಯಿತು. ಮುಂದಿನ ತಿಂಗಳಲ್ಲಿ ಆ ಬ್ಯಾಗ್ ವಿತರಣೆ ಮಾಡೋಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ.
ಇನ್ನು ನಮ್ಮ ಸಂಸ್ಥೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ. ಈಗ 2026ನೇ ಸಾಲಿನ ನೂತನ ಅಧ್ಯಕ್ಷರು ನಮ್ಮ ಮುನ್ರಾಜಪ್ಪನವರು ಯುವಕರು ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಉಪಾಧ್ಯಕ್ಷರು, ಸದಸ್ಯರು, ಕಾರ್ಯದರ್ಶಿಗಳೆಲ್ಲ ಒಗ್ಗೂಡಿಸ್ಕೊಂಡು ಮುಂದಿನ 26ನೇ ಸಾಲಿನ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಬೇಕಂತ ಹೇಳಿ ತಮ್ಮ ಅಧ್ಯಕ್ಷರಲ್ಲಿ ಮನವಿ ಮಾಡ್ತಾ ಮಾತಾಡೋಣ ಅವಕಾಶ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಚುನಾವಣೆಯಲ್ಲಿ ಜಿಲ್ಲಾ ನಿರ್ದೇಶಕ ಸ್ಥಾನಕ್ಕೆ ಜಯಬೇರಿ ಬಾರಿಸಿದ ದೇವನಹಳ್ಳಿ ಜಗದೀಶ್ ರವರನ್ನ ಶ್ರೀ ಅರುಂಧತಿ ಸೇವಾ ಸಂಸ್ಥೆ ವತಿಯಿಂದ ಅಭಿನಂದಿಸಿ ಸನ್ಮಾನಿಸಿದ್ರು. ಶ್ರೀ ಅರುಂಧತಿ ಸೇವಾ ಸಂಸ್ಥೆ ವತಿಯಿಂದ ಜನವರಿ 2026ನೇ ಹೊಸ ವರ್ಷದ ಕ್ಯಾಲೆಂಡರ್ ಕೊಡುಗೆ ಶ್ರೀ ಅರುಂಧತಿ ಸೇವಾ ಸಂಸ್ಥೆ ಖಜಾಂಚಿ ಹಾಗೂ ಜಾಲಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿಂಗ್ರಹಳ್ಳಿ ಎಸ್ಎಂ ಆನಂದ್ ಕುಮಾರ್ ಮತ್ತು ಅಧ್ಯಕ್ಷರು ಹಾಗೂ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಸಮಾಜ ಸೇವಕರಾದಂತಹ ಎನ್ ಮುನಿರಾಜಪ್ಪ ದಿಲ್ರಾಜುರವರುಗಳು ಕ್ಯಾಲೆಂಡರ್ ಕೊಡುಗೆದಾರರು. ಗೊಡ್ಡು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಪುರಸಿ ಮುನಿಕೃಷ್ಣ, ನಿರ್ದೇಶಕರುಗಳಾದ ದೇವನಹಳ್ಳಿ ಟೌನ್ ಪತ್ರ ಬರಹಗಾರರಾದ ಕೆ ಮಂಜುನಾಥ್, ದೇವನಹಳ್ಳಿ ಟೌನ್ ಅಲೀಲ್ ಡಿಎನ್ ರವರು ಸ್ವಾಗತಿಸಿದರು. ಅಣ್ಣೇಶ್ವರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಸಮಾಜ ಸೇವಕರಾದಂತಹ ಎನ್ ಮುನಿರಾಜಪ್ಪ ದಿಲ್ರಾಜುರವುಗಳು ಕ್ಯಾಲೆಂಡರ್ ಕೊಡುಗೆದಾರರಾಗಿದ್ದಾರೆ. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.